ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡ್ತಾ ಇರೋರಿಗೆ ತುಂಬಾ ಥ್ಯಾಂಕ್ಸ್. ಇದೇ ರೀತಿ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ. ನನ್ನ ಒಂದು ಸೀಮಂತದ ಫಸ್ಟ್ ಪಾರ್ಟ್ ನಾನು ನಿನ್ನೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಇದು ಒಂದು ಸೆಕೆಂಡ್ನೇ ಪಾರ್ಟ್ ಆಗಿರುತ್ತೆ. ಇದು ನೆಕ್ಸ್ಟು ನಮ್ಮ ಫ್ಯಾಮಿಲಿಯಲ್ಲಿ ಯಾರ್ಯಾರು ಬಂದಿದ್ದರು, ಏನೇನು ಎತ್ತ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ಬೋದು. ಆದಷ್ಟು ನಾವು ಹೇಳಿರೋರೆಲ್ಲ ಬಂದಿದ್ದರು, ಸ್ವಲ್ಪ ಜನ ಮಿಸ್ ಆಗಿದ್ದರು. ಈ ಒಂದು ವಿಡಿಯೋದಲ್ಲಿ ಇರೋರು ನಮ್ಮ ಅಮ್ಮ ಇದ್ದಾರಲ್ಲ, ಅವರ ಒಂದು ಲಾಸ್ಟ್ನೇ ತಂಗಿ. ಎಲ್ಲರ ಜೊತೆಗೂ ಚೆನ್ನಾಗಿ ಒಳ್ಳೆ ಫೋಟೋಸ್ನೆಲ್ಲ ತೆಗೆಸ್ಕೊಂಡಾಯಿತು. ಆವತ್ತು ಸ್ವಲ್ಪ ನನಗೆ ಟಯರ್ಡ್ ಆಗಿತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಫೋಟೋಸ್ಗೆ ಕೂತ್ಕೊಳ್ಳೋದು ಎದ್ದೇಳೋದು ಹಿಂಗೆ ಮಾಡಿ ಕಾಲೆಲ್ಲ ಸ್ವಲ್ಪ ಸ್ವೆಲ್ಲಿಂಗ್ ಬಂದಿತ್ತು. ಸ್ವಲ್ಪ ಅಲ್ಲ, ಚೆನ್ನಾಗೇ ಸ್ವೆಲ್ಲಿಂಗ್ ಬಂತು. ನನಗಂತೂ ಕಾಲಂತೂ ಸ್ವೆಲ್ಲಿಂಗ್ ಇರಲಿಲ್ಲ. ಬಟ್ ಇವಾಗ ಎರಡು ದಿನದಿಂದ ಸ್ವಲ್ಪ ಸ್ವೆಲ್ಲಿಂಗ್ ಇದೆ. ಅದು ಬಿಟ್ಟರೆ ಬೇರೆ ಇನ್ನು ಮಿಕ್ಕಿದ್ದೇನೂ ಪ್ರಾಬ್ಲಮ್ ಇಲ್ಲ, ನಾರ್ಮಲ್ ಆಗಿದ್ದೀನಿ. ಮತ್ತು ಫಂಕ್ಷನ್ ಎಲ್ಲ ತುಂಬಾ ಚೆನ್ನಾಗಾಯಿತು. ಇದು ಕೂಡ ಅಷ್ಟೇ, ಇದು ನಮ್ಮ ಒಂದು ಅಮ್ಮ ಫ್ಯಾಮಿಲಿಯವರು, ಇಲ್ಲಿರೋರೆಲ್ಲ. ಅದಾದ ನಂತರ ನೆಕ್ಸ್ಟ್ ಬರೋರೆಲ್ಲ ನನ್ನ ಒಂದು ಸಿಸ್ಟರ್ಸು. ಇನ್ನೂ ಒಬ್ಬಳು ಬಂದಿಲ್ಲ, ಮತ್ತು ಇನ್ನೊಬ್ಬ ಅವನು ಕೂಡ ಬಂದಿಲ್ಲ. ಅವರಿಬ್ಬರು ಮಿಸ್ ಅಷ್ಟೇ. ಮಿಕ್ಕಿರೋರೆಲ್ಲ ಇಲ್ಲೇ ಇದ್ದಾರೆ. ಲಾಸ್ಟಲ್ಲಿ ಎಲ್ಲ ಒಂದು ಫ್ಯಾಮಿಲಿ ಫೋಟೋಸು ತೆಗೆಸ್ಕೊಂಡ್ವಿ. ಇದೆಲ್ಲ ನಮ್ಮ ಆಂಟಿರು ಮತ್ತು ನಮ್ಮ ಆಂಟಿರ ಮಕ್ಕಳುಗಳು. ತುಂಬಾ ಚೆನ್ನಾಗಾಯಿತು. ನನಗಂತೂ ಸಖತ್ ಖುಷಿ ಆಯಿತು. ಮದುವೆನೂ ಅಷ್ಟೊಂದು ಗ್ರ್ಯಾಂಡಾಗಿ ಮಾಡ್ಕೊಳ್ಳೋಕೆ ಹೋಗಿಲ್ಲ. ಇದು ತುಂಬಾ ಚೆನ್ನಾಗಾಯ್ತಲ್ಲ ಅಂತ ತುಂಬಾ ಖುಷಿ ಆಯಿತು. ಇದರಲ್ಲಿ ಯಾವುದೇ ತರಹದ ಡೀಟೇಲ್ಸ್ ಬೇಕಿತ್ತು, ನಿಮಗೇನಾದರೂ ಇನ್ಫಾರ್ಮೇಷನ್ ಬೇಕಿತ್ತು ಅಂತಂದರೆ ನೀವು ನನಗೆ DM ಮಾಡಿ ಅಥವಾ ಕಾಮೆಂಟ್ ಮಾಡಿ. ನಾನು ಏನಿದೆ ಅದನ್ನು ನಾನು ಶೇರ್ ಮಾಡ್ಕೊತೀನಿ. ಇವರು ನಮ್ಮ ಮನೆಯ ಒಬ್ಬರು ಓನರು, ನಮ್ಮನೆ ಓನರ್ ಇವರು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ. ಏನೇ ಇದ್ರೂ ಹೇಳ್ಕೊಡ್ತಾರೆ. ಇವರು ಅಷ್ಟೇ. ನನಗಂತೂ ನಮ್ಮ ಮನೆ ಓನರ್ ಸಖತ್ ಇಷ್ಟ. ಈ ಮನೆ ಬಿಟ್ಟು ಹೋಗೋಕ್ಕಂತೂ ನಮಗಂತೂ ಇಷ್ಟ ಇಲ್ಲ. ನೋಡೋಣ ಎಷ್ಟು ವರ್ಷ ಇರ್ತೀವಿ ಇಲ್ಲಿ ಅಂತ ಇನ್ನೂ ಗೊತ್ತಿಲ್ಲ. ಅವರು ಕೂಡ ಬಂದು ಬಳೆ ಎಲ್ಲ ಹಾಕಿ ಸೀರೆ ಎಲ್ಲ ಕೊಟ್ಟು ಹೋದರು. ಅವ್ರಿಗೂ ಕೂಡ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲರಿಗೂ ಸಿಗಲ್ಲ. ಕೆಲವರು ಈ ಬೆಂಗಳೂರಲ್ಲಂತೂ ಕೆಲವರು ಮನೆಗೆ ಓನರ್ಗಳಂತೂ ಕುಯ್ಯ ಅಂತ ಇರ್ತಾರೆ. ಕೆಲವೊಬ್ಬರು ಈ ಥರ ಚೆನ್ನಾಗಿ ಟ್ರೀಟ್ ಮಾಡೋರು ಸಿಗೋದು. ಅವ್ರ ಫ್ಯಾಮಿಲಿ ಜೊತೆ ಕೂಡ ಒಂದು ಒಳ್ಳೆ ಫೋಟೋನ ತೆಗೆಸ್ಕೊಂಡಾಯಿತು. ಮತ್ತು ಈ ವಿಡಿಯೋದಲ್ಲೂ ಅದನ್ನೇ ಹೇಳ್ತಾ ಇದ್ದೀನಿ, ನನಗಂತೂ ನನ್ನ ಸಾರಿ ಅಂತೂ ಸಖತ್ ಇಷ್ಟ ಆಯಿತು. ಎಲ್ಲರಿಗೂ ಕೂಡ ಇಷ್ಟ ಆಯಿತು. ನನಗಂತೂ ಸ್ವಲ್ಪ ಜಾಸ್ತಿನೇ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಡೆಕೋರೇಷನ್ ಎಲ್ಲ ಯಾವ ಥರ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಆ ಡೆಕೋರೇಷನ್ ಇದೆಲ್ಲ ಸ್ವಲ್ಪ ನಮಗೆ ಅಫೋರ್ಡಬಲಲ್ಲೇ ಮಾಡಿಕೊಟ್ರು ಅಂತಲೇ ಹೇಳ್ಬೋದು. ಇದು ಕೂಡ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ, ಅವ್ರಿಗೆ ಗೊತ್ತಿರೋರು, ನನಗೆ ಗೊತ್ತಿರೋರಲ್ಲ. ಮತ್ತು ಇವರು ಕೂಡ ನಮಗೆ ಗೊತ್ತಿರೋರೇ. ನಮ್ಮ ಓನರ್ ಆಂಟಿ ಇದ್ದಾರಲ್ಲ, ಅವರು ಪರಿಚಯನ ನಮಗೆ ಪರಿಚಯ ಆಗಿರೋದು. ಇವರು ಕೂಡ ಅಷ್ಟೇ ವೆರಿ ಹಂಬಲು. ನೋಡಿದ ತಕ್ಷಣ ಯಾರೇ ಆದ್ರೂ ಅಷ್ಟೇ ಫಸ್ಟ್ ಒಂದು ಒಳ್ಳೆ ಮಾತಾಡಿದ್ರೆ ಬೇಗನೆ ಅಟ್ಯಾಚ್ ಆಗಿಬಿಡ್ತಾರೆ. ಯಾರಾದ್ರೂ ಅಷ್ಟೇ ಚೆನ್ನಾಗಿ ಮಾತು ಮೇಯ್ನಾಗಿರೋದು, ದುಡ್ಡಲ್ಲ. ದುಡ್ಡಿಗಿಂತ ಫಸ್ಟು ಚೆನ್ನಾಗಿ ಮಾತಾಡ್ಕೊಂಡಿದ್ರೆ ಅದ್ರ ಮುಂದೆ ಮಿಕ್ಕಿದೆಲ್ಲ ಸೆಕೆಂಡ್ ಅಂತಲೇ ಹೇಳ್ಬೋದು. ನಿಜನಾ ಇಲ್ವಾ ಕಾಮೆಂಟ್ ಮಾಡಿ. ಇವರು ಅಷ್ಟೇ ಒಂದು ಮಾತು ಹೇಳಿದ್ದಕ್ಕೆ ಮಾತಿಗೆ ಬೆಲೆ ಕೊಟ್ಟು ಆಶೀರ್ವಾದ ಮಾಡಲಿಕ್ಕೆ ಅಂತಲೇ ಬಂದಿದ್ದಾರೆ. ಯಾವಾಗಲೂ ಅಷ್ಟೇ, ಯಾವುದೇ ಫಂಕ್ಷನ್ ಆದರೂ ಅಷ್ಟೇ ದೊಡ್ಡವರ ಆಶೀರ್ವಾದ ಇರಬೇಕು. ಆವಾಗಲೇ ಒಂದು ಒಳ್ಳೆಯದಾಗೋದು. ಚಿಕ್ಕವ್ರಿಗೆ ದೊಡ್ಡವ್ರು ಏನೇ ಒಂದು ಅವ್ರಿಗೆ ಗೊತ್ತಿರೋದನ್ನು ನಮ್ಗೆ ಹೇಳ್ಕೊಟ್ಟಾಗಲೇ ನಾವು ಕಲಿಯೋಕ್ಕಾಗೋದು. ಈಗ ನಮ್ಗೆ ಗೊತ್ತಿರೋದನ್ನು ನಮ್ಮ ಮಕ್ಕಳಿಗೆ ಹೇಳ್ಕೊಟ್ರೇ ಅವ್ರು ಕಲಿಯೋಕ್ಕಾಗೋದು. ಯಾರಿಗೂ ಅವರಾಗಿದ್ದವರೇ ಯಾವುದನ್ನು ಕಲಿಯೋಕ್ಕೆ ಆಗೋದಿಲ್ಲ. ಇವರು ಕೂಡ ಅಷ್ಟೇ ನಮ್ಮ ಹಸ್ಬೆಂಡ್ ಅವರ ರಿಲೇಷನ್. ಇವರು ನನಗೆ ಮಾವ ಆಗಬೇಕು. ಇವರು ಅಷ್ಟೇ, ಇವರು ನಮ್ಮ ಹಸ್ಬೆಂಡ್ ಅವರ ಒಂದು ರಿಲೇಷನ್ ಅಂತಲೇ ಹೇಳ್ಬೋದು. ಚಿಕ್ಕ ವಯಸ್ಸಿಂದನೂ ಒಂದೇ ಕಡೆ
ಇದ್ದು ಒಂದೇ ಕಡೆ ಬೆಳೆದು ಒಂದೇ ಕಡೆ ಇರೋರು. ಅವ್ರ ಮಕ್ಕಳು ಒಬ್ಬರು ಬಂದಿದ್ದರು, ಇನ್ನೊಬ್ಬರು ಬಂದಿಲ್ಲ ಅಷ್ಟೇ. ಇವರೆಲ್ಲ ಒಂದೇ ಫ್ಯಾಮಿಲಿ ಥರ ಚಿಕ್ಕ ವಯಸ್ಸಿಂದ ಇಲ್ಲೇ ಬೆಂಗಳೂರಲ್ಲಿ ಇರೋದ್ರಿಂದ ಅವರೆಲ್ಲ ನಮ್ಮ ಹಸ್ಬೆಂಡ್ ಅವರ ಅಮ್ಮ, ಇವರಮ್ಮ ಅವರೆಲ್ಲ ಸ್ವಲ್ಪ ಅಕ್ಕ ತಂಗಿರ ಥರ ಇದ್ದು ಬೆಳೆದಿರೋರು. ಇವರು ಕೂಡ ಅಷ್ಟೇ ಒಂದು ಮಾತು ಹೇಳಿದ್ವಿ. ಸೊ ಅದಕ್ಕೋಸ್ಕರನೇ ಒಂದು ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಟ್ಟು ಬಂದಿದ್ದರು. ಇವರಿಬ್ಬರು ನಾನು ಆಲ್ರೆಡಿ ಹೇಳಿದ್ದೀನಿ. ನಮ್ಮ ಹಸ್ಬೆಂಡ್ ಇದ್ದಾರಲ್ಲ, ಅವರ ಸಿಸ್ಟರ್ಸು, ಗ್ರೀನ್ ಕಲರ್ ಅವರು ಫಸ್ಟು, ಎಲ್ಲೋ ಸೆಕೆಂಡ್ ಒನ್ನು. ಮತ್ತು ನಿಮ್ಗೆ ಹೇಗೆ ಅನ್ನಿಸ್ತು ಡೆಕೋರೇಷನ್ನು ಅಥವಾ ನಮ್ಮ ಒಂದು ಸೀಮಂತದ ವ್ಲಾಗ್ ಇಷ್ಟ ಆಯಿತಾ, ಏನು ಆಯಿತಾ ಅಂತ ಕಾಮೆಂಟ್ ಮಾಡಿ. ಆವಾಗ ನನಗೂ ಗೊತ್ತಾಗುತ್ತೆ ಯಾವ ಥರ ಇತ್ತು ಏನು ಅಂತ. ಮತ್ತು ನಾನು ಯಾವ ಥರ ಕಾಣಿಸ್ತಾ ಇದ್ದೆ. ಹೇರ್ ಸ್ಟೈಲು ಕೂಡ ಅಷ್ಟೇ. ಹೇರ್ ಸ್ಟೈಲು ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಆಮೇಲೆ ತುಂಬ ಕಡಿಮೆ ಪ್ರೈಸಲ್ಲಿ ಮಾಡಿಕೊಟ್ರು. ನಿಮಗೇನಾದರೂ ಬೇಕು, ಯಾವ್ದಾದ್ರು ಫಂಕ್ಷನ್ ಇತ್ತು ಅಂತಂದರೆ ನನಗೆ ಡೆಫಿನೆಟ್ಲಿ ಕಾಲ್ ಮಾಡಿ. ಚೆನ್ನಾಗಿ ಮಾಡಿಕೊಟ್ರು. ನೀವು ನೋಡ್ಬೋದು, ನಾನು ಮಾಡಿಸ್ಕೊಂಡಿದ್ದೀನಲ್ಲ ಹೇರ್ ಸ್ಟೈಲು. ಮೇಕಪ್ ಏನೋ ನಾನೇ ಮಾಡ್ಕೊಂಡಿದ್ದು, ಹೇರ್ ಸ್ಟೈಲ್ ಮಾತ್ರ ಅವ್ರು ಮಾಡಿಕೊಟ್ರು ಅಷ್ಟೇ. ನಿಜವಾಗ್ಲೂ ತುಂಬ ಕಡಿಮೆ ಪ್ರೈಸಲ್ಲಿ ಮಾಡಿಕೊಟ್ರು ಅಂತಲೇ ಹೇಳ್ಬೋದು. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಕಡಿಮೆ ಪ್ರೈಸು. ಅದೇ ನಾನು ಹೇಳಿದ್ನಲ್ಲ, ನಿಮ್ಗೇನಾದರೂ ಬೇಕು ಅಂತಂದರೆ ನೀವು ಕಾಮೆಂಟ್ ಮಾಡಿ. ಅವರೇ ಕೂಡ ಮೇಕಪ್ ಮಾಡ್ತಾರೆ. ಹೇರ್ ಸ್ಟೈಲ್ ಬೇಕಂದರೆ ಬರೀ ಹೇರ್ ಸ್ಟೈಲ್ಗೂ ಕೂಡ ಬಂದು ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಈ ಊರು ಬಂದುಬಿಟ್ಟು ನಮ್ಮ ಸೆಕೆಂಡ್ ಒನ್ ಅಕ್ಕ ಇದ್ದಾರಲ್ಲ, ಅವರ ಮಗಳು, ಅವ್ರಿಗೆ ಒಬ್ಬಳೇ ಮಗಳು. ಫಸ್ಟ್ ಒನ್ ಅವ್ರಿಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ. ಈ ಕಡೆಯವರೆಲ್ಲ ನಮ್ಮ ಒಂದು ಚಿಲ್ಟಾರಿಗಳ ಗ್ಯಾಂಗ್ ಅಂತಲೇ ಹೇಳ್ಬೋದು. ಇವಳ ಜೊತೆನೂ ಅಷ್ಟೇ ಒಂದಷ್ಟು ಸಿಂಗಲ್ ಫೋಟೋಸು, ಆಮೇಲೆ ಸ್ವಲ್ಪ ಜೊತೆ ನಿಲ್ಲಿಸ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡಾಯಿತು. ಆವತ್ತು ಬರೀ ಫೋಟೋಸ್ ತೆಗೆಸ್ಕೊಳ್ಳೋದೇ ಆಗೋಯಿತು. ಇವನು ನಮ್ಮ ಅತ್ತೆ ಮಗ, ನಮ್ಮ ಒಂದು ರಿಲೇಷನ್ನು. ಆಮೇಲೆ ನಾವಿಬ್ಬರು ಕೂಡ ಒಂದಷ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಆದಷ್ಟು ನಾವು ಬೆಳಗ್ಗೆನೇ ಫೋಟೋಸ್ ಎಲ್ಲ ತೆಗೆಸ್ಕೊಂಬಿಟ್ರೆ ಏನೂ ಆಗೋಲ್ಲ. ಆಮೇಲೆ ಟಯರ್ಡ್ ಆಗಿಬಿಡ್ತೀವಿ. ಫೋಟೋಸ್ ಎಲ್ಲ ಏನೂ ತೆಗೆಸ್ಕೊಳ್ಳೋಕ್ಕಾಗೋದಿಲ್ಲ, ತುಂಬಾ ಕಷ್ಟ ಆಗುತ್ತೆ. ಮತ್ತು ಇವರು ನಮ್ಮ ಸೆಕೆಂಡ್ ಒನ್ ಸಿಸ್ಟರ್ ಇದ್ದಾರಲ್ಲ, ಅವರ ಹಸ್ಬೆಂಡ್ ಇದ್ದಾರಲ್ಲ, ಅವರ ಒಂದು ಅಣ್ಣ ತಮ್ಮಂದರು ಇವರೆಲ್ಲ. ಇವರು ಅಷ್ಟಾಗಿ ನನಗೆ ಗೊತ್ತಿಲ್ಲ, ಬಟ್ ನೋಡಿದ್ದೀನಿ, ಅಷ್ಟಾಗಿ ಪರಿಚಯ ಇಲ್ಲ ಅಷ್ಟೇ. ಮತ್ತು ಮಧ್ಯಾಹ್ನದ ಊಟ ನೋಡ್ಬೋದು, ಒಂದಷ್ಟು ವೆರೈಟೀಸ್ ಎಲ್ಲ ಮಾಡಿದ್ವಿ. ಊಟ ಎಲ್ಲ ಚೆನ್ನಾಗಿ ಮಾಡಿದ್ರು. ಒಂದು 23 ಐಟಮ್ಸ್ ಏನೋ ಮಾಡಿಸಿದ್ವಿ. ಇವರು ಕೂಡ ಅಷ್ಟೇ ಚೆನ್ನಾಗಿ ಮಾಡಿಕೊಟ್ರು, ವೆಜ್ ಮೀಲ್ ಆಗಿರೋದ್ರಿಂದ. ಆಮೇಲೆ ಮೆನು ಕೂಡ ಅಷ್ಟೇ ಚೆನ್ನಾಗಿತ್ತು. ಆಮೇಲೆ ಪ್ರೈಸು ಕೂಡ ಅಷ್ಟೇ ಅಫೋರ್ಡಬಲಲ್ಲೇ ಮಾಡಿಕೊಟ್ರು. ನಿಮಗೇನಾದರೂ ಕಾಂಟ್ಯಾಕ್ಟ್ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ, ನಾನು ಶೇರ್ ಮಾಡ್ಕೊತೀನಿ. ಮತ್ತು ನೆಕ್ಸ್ಟ್ ಡೇ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಡೇ ಮಾರ್ನಿಂಗು ಮನೆ ಫುಲ್ ಮೆಸ್ ಅಂದರೆ ಮೆಸ್ಸು. ಎಷ್ಟು ಜನ ಇದ್ದರು ಅಂದ್ರಂತೂ ಸಖತ್ತು ಜನ ಇದ್ದರು ಮನೆಯಲ್ಲೆಲ್ಲ. ಆಮೇಲೆ ಅವರು ಸ್ವಲ್ಪ ಆಚೆ, ನಾನು ಹೋಗೋಕ್ಕಾಗಿಲ್ಲ ಅಲ್ವ, ಅವರು ಸ್ವಲ್ಪ ಆಚೆ ಹೋಗ್ಬಿಟ್ಟು ಅದು ಇದು ಏನೋ ತೊಗೊಂಡು ಬಂದಿದ್ರು, ಅದನ್ನು ತೋರಿಸ್ತಾಯಿದ್ರು. ಸ್ವಲ್ಪ ಪ್ಯಾಂಟ್ ಅದು ಇದು ಮತ್ತು ನೈಟಿ ಅದು ಇದು ಏನೋ ತಗೊಬಂದೆ ಅಂತ ಅಂದ್ಬಿಟ್ಟು. ನಾನು ಮಾತ್ರ ಮನೇಲೇ ಇದ್ದೆ, ಎಲ್ಲೂ ಹೋಗಂಗಿಲ್ಲ ಈ ಟೈಮಲ್ಲಿ, ಮನೇಲೇ ಇರಬೇಕು. ನಾನಾಗಿದ್ದರೆ ನಾನು ಮೊದಲೆಲ್ಲ ಜೊತೆಗೆಲ್ಲ ಸುತ್ತುತ್ತಾ ಇವಾಗ ಮನೇಲೇ ಇರಬೇಕು. ಮತ್ತು ಒಂದು 4 ದಿವಸ ಅಂತೂ ಯಾವ ಥರ ಟೈಮ್ ಹೋಯಿತು ಅಂತಲೇ ಗೊತ್ತಿಲ್ಲ. ನಿಜವಾಗ್ಲೂ ಮನೇಲಿ ಜನ ಇದ್ದಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಇವಾಗೆಲ್ಲ ಹೋಗ್ಬಿಟ್ಟಿದ್ದಾರೆ ಊರಿಗೆ. ನಿನ್ನೆ ಹೋದರು, ಯಾವತ್ತು ಶನಿವಾರ. ಇವಾಗಂತೂ ಬೋರ್ ಆಗ್ತಾಯಿದೆ ನಿಜವಾಗ್ಲೂ. ಆಮೇಲೆ ಸ್ವಲ್ಪ ಪಾನಿಪುರಿ ಏನೋ ತೊಗೊಂಡು ಬಂದಿದ್ರು, ಆಚೆ ಹೋಗಿದ್ರಲ್ಲ ಆವಾಗಲೇ ತೊಗೊಂಡು ಬಂದರು. ಅದನ್ನೂ ಕೂಡ ಎಲ್ಲ ತಿಂದ್ಕೊಂಡು ಫುಲ್ ಎಂಜಾಯ್ ಮಾಡಿಕೊಂಡು ಚೆನ್ನಾಗಿ ಹೋಯ್ತು. 4 ದಿವಸ ಅಂತೂ ಹೇಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. ಇವಾಗಂತೂ ಬೋರ್ ಆಗ್ತಾಯಿದೆ, ಏನೂ ಮಾಡೋಕ್ಕಾಗಲ್ಲ. ಬರ್ತಾ ಇರ್ತಾರೆ, ಅವರು ಹೋಗ್ತಾ ಇರ್ತಾರೆ, ನಾವು ಹೋಗ್ತಾ ಇರ್ತೀವಿ, ಅವ್ರಿಗೂ ಬೋರ್ ಆಗುತ್ತೆ. ಮತ್ತು ಹಾಸ್ಪಿಟಲ್ಗೆ ಹೋಗಬೇಕಿತ್ತು 21. ಅಲ್ಲೋಗ್ಬಿಟ್ಟು ಅದೇ ನಾನು ಬ್ಲಡ್ ಕಡಿಮೆ ಇದೆ ಅಂತ ಹೇಳಿದ್ನಲ್ವ, ಅವರು ಕೂಡ ಇಂಜೆಕ್ಷನ್ನು 2 ಆಗಿತ್ತು, ಇದೊಂದು ಲಾಸ್ಟ್ ಇತ್ತು. ಸರಿ ಇದನ್ನು ಹಾಕಿಸ್ಕೊಂಬಿಡೋಣ ಅಂದ್ಬಿಟ್ಟು ಅವ್ರೇನು ಟೈಮ್ ಅದೇ ಏನು ಡೇಟ್ ಕೊಟ್ಟಿರ್ತಾರೋ ಆ ಡೇಟಲ್ಲಿ ಹೋಗಿ ಹಾಕಿಸ್ಕೊಂಡು ಮುಗೀತು. ಸದ್ಯಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ಆರಾಮ್ಸೆ ಇದ್ದೀನಿ. ಇನ್ನೇನು 9 ಮಂತ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಮಂತು ಡೇಟ್ ಕೊಟ್ಟಿದ್ದಾರೆ, ನೋಡೋಣ ಯಾವಾಗಾಗುತ್ತೆ ಏನೋ ಆಯಿತಾ ಅಂತ ಗೊತ್ತಿಲ್ಲ ಇನ್ನು. ಒಟ್ಟಿನಲ್ಲಿ ಚೆನ್ನಾಗಾದರೆ ಸಾಕು.
ಮತ್ತು ಎಲ್ಲ ಘಟ್ಟಮನೆ ಆಡ್ತಾ ಕೂತಿದ್ರು. ಯಾರಿಗೆಲ್ಲ ಈ ಥರ ಘಟ್ಟಮನೆ ಆಡೋಕ್ಕೆ ಇಷ್ಟ ಕಾಮೆಂಟ್ ಮಾಡಿ. 10 ರೂಪೀಸ್ ಕಟ್ಕೊಂಡು ಆಡ್ತಾಯಿದ್ರು. ಫುಲ್ ಫನ್ ಅಂದರೆ ಫನ್ ಇತ್ತು. ಅದಾದಮೇಲೆ ಮತ್ತೆ ಅವತ್ತು ನೈಟು ಫೋಟೋಸ್ ಎಲ್ಲ ಸೆಲೆಕ್ಟ್ ಮಾಡೋಕ್ಕೆ ಅಂದ್ಬಿಟ್ಟು ಬಂದಿದ್ದರು ಫೋಟೋಗ್ರಾಫರು. ನಮ್ಗೆ ಯಾವ್ಯಾವ ಬೇಕು ಅದೆಲ್ಲ ಫೋಟೋಸ್ ಎಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಮಿಕ್ಕಿದೆಲ್ಲ ನಮ್ಮ ಒಂದು ಪೆನ್ ಡ್ರೈವ್ಗೆ ಹಾಕ್ಕೊಂಡು ಎರಡೂ ಫೋಟೋಸ್ಗಳು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಮತ್ತು ಇವರು ಕೂಡ ಅಷ್ಟೇ ಎಷ್ಟು ಕಡಿಮೆ ಪ್ರೈಸಲ್ಲಿ ನಮಗೆ ಮಾಡಿಕೊಟ್ಟಿದ್ದಾರೆ ಅಂತಂದರೆ ಇವ್ರದ್ದೇ ಲ್ಯಾಬ್ ಇದೆ. ಸೊ ಅದರಿಂದ ತುಂಬಾ ಚೆನ್ನಾಗಿ ಇದನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಆಲ್ಬಮ್ ಬಂದಮೇಲೆ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಆಲ್ಬಮ್ ಅಂತ ಅಂದ್ಬಿಟ್ಟು. ಫೋಟೋಸು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ತಗೊಟ್ರು. ಮತ್ತು ಎರಡೂ ಫಂಕ್ಷನ್ ಅಂದರೆ ನಮಗೆ ಮೆಟರ್ನರಿ ಶೂಟು ಮತ್ತು ಸೀಮಂತದ ಒಂದು ಫಂಕ್ಷನ್ ಎರಡನ್ನೂ ಸೇರಿ ನಾವು ಮಾತಾಡಿದ್ದು. ಇವರು ಕೂಡ ಅಷ್ಟೇ ಆದಷ್ಟು ನಮಗೆ ಸ್ವಲ್ಪ ಕಡಿಮೆ ಪ್ರೈಸಲ್ಲೇ ಮಾಡಿಕೊಟ್ರು. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಜಸ್ಟ್ ಒಂದು ಫೋಟೋ ಶೂಟ್ಗೆ 8,000 10,000 ಆ ಥರ ತೊಗೋತಾರೆ. ನಮಗೆ ಅದರಲ್ಲಿ ವಿತ್ ಆಲ್ಬಮ್ ಕೂಡ ಬಂದಿದೆ ಅಂತಂದರೆ ನೀವು ಕಂಪೇರ್ ಮಾಡ್ಬೋದು ಬೇರೆ ಕಡೆಗೂ ಇಲ್ಲಿಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ಅಂದ್ಬಿಟ್ಟು. ನೀವು ನೋಡ್ಬೋದು ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ನಿಮ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ನಾನು ಅವರು ಫೋಟೋಸ್ ಎಲ್ಲ ತೋರಿಸ್ತಾರಲ್ಲ ಆವಾಗಲೇ ಒಂದು ಸ್ವಲ್ಪ ವೀಡಿಯೋಸ್ನ ಹಂಗೆ ಮಾಡಿಕೊಂಡೆ. ಅವರು ಪ್ಲೇ ಮುಂದೆ ರನ್ ಮಾಡ್ತಾಯಿದ್ರಲ್ವ ಆವಾಗ. ಇನ್ನು ಯಾವ್ದ್ಯಾವುದು ಅಂತ ಇನ್ನೂ ಇವಾಗ ಸೆಲೆಕ್ಟ್ ಮಾಡಿರಲಿಲ್ಲ. ಕೆಲವೊಂದು ಸೆಲೆಕ್ಟ್ ಮಾಡಿಕೊಂಡು ಕೆಲವೊಂದು ಡಿಲೀಟ್ ಮಾಡಬೇಕಾಗಿತ್ತು. ನಾನು ಸುಮ್ಮನೆ ಇರಲಿ ಅಂದ್ಬಿಟ್ಟು ಒಂದಷ್ಟು ಹಾಗೆ ವೀಡಿಯೋಸ್ನ ತೊಗೊಂಡೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಫೋಟೋಸ್ಗಳು ಅಂತಂದರೆ ನನಗಂತೂ ಯಾವುದೂ ಡಿಲೀಟ್ ಮಾಡೋಕ್ಕೆ ಇಷ್ಟನೇ ಇರಲಿಲ್ಲ. ಎಲ್ಲನೂ ಕೂಡ ಆಲ್ಬಮ್ಗೆ ಹಾಕ್ಸೋಣ ಅದು ಸುಮ್ಮನೆ. ಆಮೇಲೆ ಮತ್ತೆ ಎಲ್ಲದೂ ಹಾಕ್ಸಿದ್ರು ವೇಸ್ಟ್, ಬೇಕಾಗಿರೋದು ಹಾಕಿಸ್ಕೊಳ್ಳೋಣ ಅಂದ್ಬಿಟ್ಟು ಆಮೇಲೆ ಸುಮ್ಮನಾದೆ. ಮತ್ತು ಇನ್ನೇನು ಇದಕ್ಕೂ ಕೂಡ ಹಾಕ್ಕೊಡ್ತಾರಲ್ಲ ಮೆಮೊರಿ ಕಾರ್ಡ್ಗೂ ಕೂಡ ಹಾಕ್ಕೊಡ್ತಾರೆ. ಅದರಲ್ಲಿ ಬೇಕಂದರೆ ನಾವು ಮತ್ತೆ ನೋಡ್ಬೋದು. ಇಲ್ಲಾಂದರೆ ಟಿ ವಿಗೆ ಕನೆಕ್ಟ್ ಮಾಡಿಕೊಂಡು ಕೂಡ ನೋಡ್ಕೊಬೋದು ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ. ಬಂದಿರೋರಿಗೆಲ್ಲರಿಗೂ ಕೂಡ ಖುಷಿ ಆಯಿತು. ನನಗೂ ಕೂಡ ತುಂಬಾ ಖುಷಿ ಆಯಿತು. ಇದು ಮೊದಲನೇ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಲ್ವಾ ಒಂದು ಫಂಕ್ಷನ್ ಅನ್ನೋದು. ನಾವೇ ಜವಾಬ್ದಾರಿ ತಗೊಂಡು ನಾವೇ ಮಾಡಿರೋದು ಯಾವ ಥರ ಏನು ಇತ್ತು ಅಂತ ನಮಗೂ ಅಷ್ಟು ಗೊತ್ತಾಗೋದಿಲ್ಲ. ಫಸ್ಟ್ ಟೈಮ್ ಒಂದು ಫಂಕ್ಷನ್ ನಾವು ಮ್ಯಾನೇಜ್ ಮಾಡಿದ್ರೆ ನಮ್ಮ ಸ್ವಂತ ನಾವೇ ಒಂದು ಜವಾಬ್ದಾರಿ ತೊಗೊಂಡು ಮಾಡಿದಾಗ್ಲೇ ಗೊತ್ತಾಗೋದು ನಮಗೆ ಅದರ ಒಂದು ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನಮಗೂ ಕೂಡ ತುಂಬಾ ಖುಷಿ ಆಯಿತು. ಇವಾಗ ಒಂದು ಐಡಿಯಾ ಬಂತು, ಈ ಥರ ಮಾಡಿದ್ರೆ ಹಿಂಗಾಗುತ್ತೆ, ಈ ಥರ ಮಾಡಿದ್ರೆ ಈ ಥರ ಆಗುತ್ತೆ ಅಂತ ಅಂದ್ಬಿಟ್ಟು. ಒಟ್ಟಿನಲ್ಲಿ ಎಲ್ಲ ಚೆನ್ನಾಗಾಯಿತು. ಅದೇ ಒಂದು ಖುಷಿ ಅಂತಲೇ ಹೇಳ್ಬೋದು. ಒಂದು ಸ್ವಲ್ಪ ದುಡ್ಡು ವೇರಿಯೇಷನ್ ಆ ಥರ ಇರ್ಬೋದು. ಬಟ್ ಎಲ್ಲ ಟೈಮು ನಾವು ದುಡ್ಡು ಅಂತಲೇ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಎಲ್ಲರಿಗೂ ಒಂದೊಂದು ಥರ ಎಕ್ಸ್ಪೀರಿಯೆನ್ಸ್ ಆದಮೇಲೇ ಅದು ಅನುಭವ ಆಗೋದು. ಇಲ್ಲ ಅಂದರೆ ಅವರು ಇವರು ಹೇಳ್ತಾರೆ ಅಂತ ಅಂದ್ಬಿಟ್ಟು ನಾವು ಅವ್ರನ್ನ ಮಾತು ಕಟ್ಕೊಂಡು ಕೂತ್ಕೊಳ್ಳೋಕ್ಕಂತೂ ಆಗೋದಿಲ್ಲ. ಚೆನ್ನಾಗಾಯ್ತಾ ನೆಕ್ಸ್ಟ್ ಟೈಮ್ ಅದನ್ನು ನಾವು ಟ್ಯಾಲಿ ಮಾಡಿಕೊಂಡು ಮಾಡಿದ್ರೆ ಮುಗೀತು. ನೋಡೋಣ ನೆಕ್ಸ್ಟು ಒಂದು ಫಂಕ್ಷನ್ಗಳು ಆಗುತ್ತಲ್ಲ ಆವಾಗ ನಮಗೆ ಗೊತ್ತಾಗುತ್ತೆ, ಈ ಥರ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ಅಂದ್ಬಿಟ್ಟು. ಮತ್ತು ಫೋಟೋಸ್ಗಳೆಲ್ಲ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತಲೂ ಕಾಮೆಂಟ್ ಮಾಡಿ. ಮತ್ತು ಲಾಸ್ಟ್ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತಲೂ ಕಾಮೆಂಟ್ ಮಾಡಿ. ಇದರಲ್ಲಿ ಸ್ವಲ್ಪ ಅಷ್ಟೇ ನಾನು ವೀಡಿಯೋಸ್ನ ಮಾಡ್ಕೊಂಡಿರೋದು, ತುಂಬ ಜಾಸ್ತಿ ವೀಡಿಯೋಸ್ನ ತೊಗೊಳಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಫೋಟೋಸ್ ಎಲ್ಲ ಬರುತ್ತಲ್ವ ಆಲ್ಬಮ್ ಆವಾಗ ತೋರಿಸೋಣ ಅಂತಂದ್ಬಿಟ್ಟು ಸುಮ್ಮನೆ ಆದೆ. ನನಗದು ಕಪಲ್ ಫೋಟೋನು ತುಂಬಾ ಇಷ್ಟ ಆಯಿತು. ಸಿಂಗಲ್ ಫೋಟೋಸು ಕೂಡ ತುಂಬಾ ಇಷ್ಟ ಆಯಿತು. ಫುಲ್ಲು ಓವರಾಲ್ ಮೇಕಪ್ ಆಗಿರಲಿ, ಹೇರ್ ಸ್ಟೈಲ್ ಆಗಿರಲಿ, ಸಾರಿ ಆಗಿರಲಿ, ಒಡವೆ ಸೆಟ್ ಆಗಿರಲಿ, ಎಲ್ಲದೂ ಕೂಡ ನನಗೆ ಸಖತ್ ಇಷ್ಟ ಆಯಿತು. ತುಂಬಾ ಓವರ್ ಅಂತ ಅನಿಸಿಲ್ಲ, ಸೆಟಲ್ ಆಗಿತ್ತು, ತುಂಬ ಕ್ಲೀನಾಗಿ ಡಿಸೆಂಟಾಗಿತ್ತು ಅಂತ ಅನ್ನಿಸ್ತು. ನನಗೆ ಸಖತ್ ಇಷ್ಟ ಆಯಿತು. ಪದೇ ಪದೇ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ಮತ್ತು ನಿಮಗೆ ಹೇಗೆ ಅನ್ನಿಸ್ತು ಅಂತಲೂ ಕೂಡ ಕಾಮೆಂಟ್ ಮಾಡಿ. ಮತ್ತು ಫಂಕ್ಷನ್ ಯಾವ ಥರ ಆಯಿತು ಅಂತಲೂ ಕಾಮೆಂಟ್ ಮಾಡಿ.
ಯಾವ ಥರ ಇತ್ತು, ಯಾವ ಥರ ಬಂದಿದೆ ವೀಡಿಯೋಸ್ ಎಲ್ಲ ಅಂತ ಕಾಮೆಂಟ್ ಮಾಡಿ. ಆದಷ್ಟು ನನಗೆ ವೀಡಿಯೋಸು ಅಷ್ಟಾಗಿ ಅವ್ರು ಕರೆಕ್ಟಾಗಿ ಮಾಡ್ಕೊಂಡಿಲ್ಲ ವೀಡಿಯೋ ಮಾಡೋರು. ಹೆಂಗೆ ಬೇಕಂಗೆ ಸ್ವಲ್ಪ ಹಂಗೆ ಹಿಂಗೆ ಮಾಡಿಬಿಟ್ಟಿದ್ದಾರೆ. ನನಗೇನೇನು ಮಾಡೋದು ಅದನ್ನೇ ನಾನು ಅಡ್ಜಸ್ಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಇವಾಗ ಮತ್ತೆ ನಾನು ಅವ್ರಿಗೆ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಆ ಟೈಮಲ್ಲಿ ತುಂಬಾ ಸುಸ್ತಾಗಿರುತ್ತೆ. ಯಾಕಂದರೆ ಎಲ್ಲರೂ ಮಾತಾಡಿಸ್ಬೇಕಾಗಿರುತ್ತೆ. ಇನ್ನು ಅದನ್ನು ಬಿಟ್ಟು ನಾನು ಇಲ್ಲಿ ವೀಡಿಯೋಸ್ನ ಮಾಡ್ಕೊಳ್ಳಿ ಅನ್ನೋಕ್ಕಾಗಲ್ಲ. 1 ಸಲ 2 ಸಲ ಹೇಳ್ಬೋದು. ಬಟ್ ಆದಷ್ಟು ಅವ್ರಿಗೆ ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋಸ್ನ ಮಾಡಿಕೊಟ್ಟಿದ್ದಾರೆ, ಅದು ಖುಷಿ ಪಡಬೇಕು. ಮತ್ತು ಈ ಒಂದು ವಿಡಿಯೋ ಹೆಂಗೆ ಅನ್ನಿಸ್ತು ಏನು ಎತ್ತ ಅಂತ ಕಾಮೆಂಟ್ ಮಾಡಿ. ಮತ್ತು ಇಷ್ಟ ಆಯಿತು ನನ್ನ ವೀಡಿಯೋಸು ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಮುಂದಿನ ಒಂದು ವ್ಲಾಗ್ಗಳು ಬರುತ್ತೆ. ನಿಮಗೆ ಯಾವ ಥರ ವೀಡಿಯೋಸ್ಗಳು ಬೇಕು ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ ಹೇಳಿ. ನಾನು ಅದೇ ಥರ ವೀಡಿಯೋಸ್ನ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ. ನಿಮಗೇನಾದರೂ ಇನ್ಫಾರ್ಮೇಷನ್ ಬೇಕಿತ್ತು ಅಂತಂದ್ರೂ ನೀವು ಕೇಳ್ಬೋದು. ಇಲ್ಲಾಂದರೆ ನನಗೇನಾದರೂ ಹೇಳಬೇಕಿತ್ತು ಅಂತಂದ್ರೂ ಕೂಡ ನೀವು ಹೇಳ್ಬೋದು. ನನ್ನ ಬಗ್ಗೆ ನಿಮ್ಗೆ ಗೊತ್ತಾಗಬೇಕು, ನಿಮ್ಮ ಬಗ್ಗೆ ನನಗೆ ಗೊತ್ತಾಗಬೇಕು. ಇಬ್ಬರದು ಒಂದು ಕಾನ್ವರ್ಸೇಷನ್ ಆಗಬೇಕು ಅಂತಂದರೆ ಅದು ಒಂದು ಕಾಮೆಂಟಿಂದ ಮಾತ್ರ. ಅದು ಬಿಟ್ಟು